ನಿಮ್ಮ ಬಸ್ ತರ ಫ್ರೀ ಮಾಡಿ 2000 ದುಡ್ಡಾರ ಕೊಡಿ, ಇನ್ನೊಬ್ಬ ಮನನ ಹಾಳು ಮಾಡಿ. ಒಬ್ಬ ಬೆನ್ನೂರ ರೈತ ಹಗಲು ರಾತ್ರಿ ಹಾವು ಹಳ್ಳಿ ಮಳೆ ಬಿಸಿಲು ಗೆಲ್ತಾನೆ, ಅವನ್ಗೇನ್ ಪರಿಹಾರ ಕೊಟ್ಟಿದ್ದಾರೆ ನೀವು? ನನ್ನ ಈಗಿನ ಪ್ರಕಾರ ಮೋದಿನೇ ಚಂದ ಅನಿಸ್ತದೆ. ಯಾಕೆ ರಾಹುಲ್ ಗಾಂಧಿ ಏನಾಗಿದೆ ಸರ್? ನೀವು ಹಳೆ ಹುಡುಗ ಸರ್, ಅವನು ಸರ್ ಸಿದ್ದರಾಮಯ್ಯ 2000 ದುಡ್ಡು ಕೊಟ್ಟ, ಹೆಂಗಸಿಗೆಲ್ಲ ಅಕ್ಕಿ ಫ್ರೀ ಮಾಡ್ದ ಸರ್. ನನ್ ಬೆಳೆ ನೋಡಿ ಸಾ, ನನ್ ಬೆಳೆಗೆ ಬಂಡವಾಳ ಕೊಡೋರ ಸಾ, ನನ್ನ ಹೆಂಡತಿ ಮಕ್ಳು ಸಾಕೋರ ಸಾ, ಅದೇ ಯೋಚನೆ ಮಾಡಿ ಸರ್ ನೀವು. ಹಿಂಗ ನಾನು ಹಾಕಿರೋ ಬೆಳೆಗೆ ಏನ್ ಮಾಡ್ರೆ ನಾಟಕ ಸಾಯಲ್ಲ, ನಾನು ಕೊಟ್ಟಿರೋ ಸಾಲ ಯಾವ ತಿರ್ಸನ ಅದೇ ಹೇಳಿ ಸಾ. ಫಸ್ಟ್ ನಮ್ಗೆ ಪರಿಹಾರ ಕೊಡಿ, ನಿಮ್ಮ ಬಸ್ ತರ ಫ್ರೀ ಮಾಡಿ 2000 ದುಡ್ಡಾರ ಕೊಡಿ, ಇನ್ನೊಬ್ಬ ಮನನ ಹಾಳು ಮಾಡಿ. ಫಸ್ಟ್ ನಮ್ಮ ರೈತರು ಬೆಂದಿರೋ ರೈತರುಗಳಿಗೆ ಅನ್ನೋದ್ರಿಗೆ ಏನ್ ಮಾಡ್ಬೇಕು ನೀವು ಮಾಡ್ಬೇಕು ಮಾಡಿ ಸರ್. ನೀವು ಫಸ್ಟ್ ರೈತರಿಗೆ ಬೆಂಬಲ ಕೊಡಿ, ಮಿಕ್ಕದ್ ನಿಮ್ ಏನಾದ್ರು ಮಾಡ್ಕೊಳ್ಳಿ. ಅಲ್ಲ ಇನ್ನೇನ್ ಬೇಕಿತ್ತು ಸರ್ ನಮ್ಗೆ? ಈಗ ಎಲ್ಲ ಅವರೇ ಕೊಡ್ತಾವ್ರಲ್ಲ ಸರ್. ನಿಮ್ ಏನ್ ಕೊಡ್ತಾ ಇದೀರಿ ನಮ್ಗೆ ರೈತರಿಗೆ? ಅಕ್ಕಿ ಕೊಡ್ತಾವ್ರೆ, 2000 ಏನ್ ಮಾಡಕ? ಈಗ ಬೆಳೆ ಎಲ್ಲ ಹೋಗಿದ, ನಮ್ ಬೆಳೆ ಲಾಸ್ ಆಗಿರ್ ದುಡ್ಡು ಕೊಡೋರು ಯಾರು? ಅವ್ರ ಬೆಳೆ ಅವ್ರೇನ್ ಹೇಳಿದ್ರ ಬೆಳೆ ಕೊಡ್ತೀವಿ ಅಂತ? ಓ ಇದೆಲ್ಲ ನೀವ್ ಮಾಡಿ ಸರಿ ಆಗ್ಯಾರ? ನೀವು ಓಟ್ ಹಾಕಿದ ಅದಕ್ಕೆ ತಾನೆ? ಹೌದು ಹಾಕುದ್ ಯಾಕಡೆ ತಿನ್ಬಿಟ್ಟೇವಿ ನಮೀಗ. ಮುಂದೆ ಸರಿಪಡಿಸ್ಕೋಬೇಕಾರ ಮಾಡ್ತೀವಿ ಕೆಲ್ಸವ ನಮ್ಮ, ಅದಂತೂ ಸತ್ಯ. ಹಂಗಾರೆ ಈಗ ನಿಮ್ ಪ್ರಕಾರ ಮೋದಿನೇ ಸರಿ ಅಂತಲ್ಲ ಸರ್? ಮೋದಿ ಪರ, ಜೆಡಿಎಸ್ ಪರ, ಕಾಂಗ್ರೆಸ್ ಪರ ಅಂತ ಹೇಳ್ತಾಳ ನಾನು. ಒಬ್ಬ ಜನನಾಯಕ ಬೇಕು ನಮ್ಗೆ, ಒಬ್ಬ ರೈತರು ಸ್ಪಂದನೆ ಮಾಡಿ ನಿಮ್ ಕಷ್ಟ ಏನು ಸುಖ ಏನು ಅಂತ ವಿಚಾರಿಸಲ್ಲ, ಅವನೇ ಒಬ್ಬ ನಾಯಕ ನಮ್ಗೆ. ಅಲ್ಲ ಈಗ ಮಳೆ ಬರ್ತಿಲ್ಲ, ನೀರ್ ಎಲ್ಲಿ ತಂದು ಕೊಡ್ತಾರ ಅವರು? ಸರ್ ನೀರು ಯಾಕೆ ತಮಿಳ್ನಾಡಿಗೆ ನೀರಿಲ್ವ ಬಿಡಕ್ ನಿಮ್ಗೆ? ತಮಿಳ್ನಾಡು ನೀರ್ ಬಿಡ್ಬಿಟ್ಟು ಆಯ್ತಾ, ನಮಗ್ ಕೊಡಕ್ ನೀರಿಲ್ವಾ? ಜಾನುವಾರು ಕೊಡಕ್ ನೀರಿಲ್ಲ. ಬೆಂಗಳೂರಿಗೆ, ಮಂಡ್ಯಕ್ಕೆ, ಶ್ರೀರಂಗಪಟ್ಟಣಕ್ಕೆ ಕುಡಿಕ್ ನೀರಿಲ್ಲ ನಮ್ಗೆ. ಇದೆಲ್ಲ ದೊಡ್ಡ ನಿಮ್ಗೆ? ಏನ್ ಮಾಡ್ಬೇಕು ಅಂತ ನಿಮ್ಮ ನೋಡಿ ನಮ್ಮ ಪರಿಸ್ಥಿತಿಗಳು ನೋಡಿ. ನೀವೊಬ್ರು ಇದ್ದೀರಿ, ನಮ್ಮ ಕಷ್ಟಗಳನ್ನು, ರೈತ ಕಷ್ಟ ಏನು ಅಂತ ತಿಳ್ಕೊಂಡು ನಮ್ಗೇನ್ ಮಾಡ್ಬೇಕು ಮಾಡ್ಬೇಕು. ನಾನು ಮನವಿ ಮಾಡ್ಕೊಂಡ್ರೆ ಇದೊಂದೇ, ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇಲ್ಲ, ನಾನು ಪಕ್ಷ ಬಗ್ಗೆ ಮಾತಾಡ್ತಲ್ಲ. ಒಬ್ಬ ಬೆನ್ನೂರ ರೈತ ಹಗಲು ರಾತ್ರಿ ಹಾವು ಹಳ್ಳಿ ಮಳೆ ಬಿಸಿಲು ಗೆಲ್ತಾನೆ, ಅವನ್ಗೇನ್ ಪರಿಹಾರ ಕೊಟ್ಟಿದ್ದಾರೆ ನೀವು? ಅದನ್ನ ನಮ್ಗೆ ತಿಳಿಸ್ಕೊಡಿ. ಈಗ ಒಣಗೋಗಿರೋದು ಬೆಳೆಗಳಿಗೆ ನಮ್ಗೆ ಏನ್ ಕೊಡ್ಬೇಕು ಕೊಡಿ. ಈಗ ನನ್ನ ಹೆಂಡತಿ ಮಕ್ಳು ಸಾಕ್ತಿದ್ರೆ ನನ್ನ ಬೆಳೆಗೆ ನಾನು ಏನ್ ಮಾಡೋಣ ಅದನ್ನ ನನ್ಗೆ ಯೋಚನೆ ಮಾಡಿ. ಇಲ್ಲ ಬದುಕ್ಬೇಕಾ ಸಾಯ್ಬೇಕಾ ನಾನು ಹೇಳಿ. ಕಡೆದಾಗಿ ಸಿದ್ದರಾಮಯ್ಯನವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಸಿದ್ದರಾಮಯ್ಯ ಇನ್ನೊಂದು ಅಂತ ಹೇಳಲ್ಲ, ಅವನು ಬಸ್ ಚಾರ್ಜ್ ಫ್ರೀ ಮಾಡು ಅಂತ ಹೇಳಿಲ್ಲ, ನೀನು ಅಕ್ಕಿ ದುಡ್ಡು ಫ್ರೀ ಕೊಡು ಅಂತ ಕೇಳಲಿಲ್ಲ, 2000 ದುಡ್ಡು ಫ್ರೀ ಕೊಡು ಅಂತ ನಾವು ಕೇಳಿಲ್ಲ. ನಾವು ಒಬ್ಬ ರೈತ ಬೆಳೆದ ಬೆಳೆಗೆ ಬೆಂಬಲ ಅಂತ ಬೆಲೆ ಕೊಡಿ, ಲಾಸ್ ಆಗಿ ನಷ್ಟ ಕೊಡಿ ಅಂತ ನಾ ಕೇಳ್ತಾ ಇರೋದು ನಾನು. ಅಲ್ಲ ನಿಮ್ಗೆ ನೀವು ಊಟಕ್ಕೆ ತೊಂದ್ರೆ ಇಂದಿರಾ ಕ್ಯಾಂಟೀನ್ ಎಲ್ಲ ಸಿಗುತ್ತಲ್ಲ? ಏನ್ ಸಿಗ್ತದೆ ಸರ್ ನಮ್ಗ? ಇಂದಿರಾ ಕ್ಯಾಂಟೀನ್ ಅಲ್ಲಿ 10 ರೂಪಾಯಿಗೆ ಊಟ ಸಿಗುತ್ತೆ. ಇಂದಿರಾ ಕ್ಯಾಂಟೀನ್ ಹಳ್ಳಿ ಬಿಟ್ಬಿಟ್ಟ ಸಿಟಿ ಹುಡುಕ್ ಹೋಗದ? ಹಳ್ಳಿ ಬಿಟ್ಟು ಸಿಟಿ ಹುಡುಕ್ ಹೋಗ ಸರ್. ಬಸ್ ಫ್ರೀ ಇದೆ, ನಿಮ್ ಹೆಂಡತಿ ಮಕ್ಳು ಕಳ್ಸಿ ಹೋಗ್ತಾರ. ನಮ್ಗೆ ಇಬ್ರು ಗಂಡು ಮಕ್ಳು, ನನ್ನ ಹೆಂಡತಿ ಒಬ್ಳು ಹೋಗ್ತಾಳೆ. ನಮ್ಮೂರೊಳಗೆ ಎಸ್ಕದಿರ್ಮಾ? ಅಲ್ಲ ಅವರು ತಗೋಬರ್ತಾರೆ, 2000 ದುಡ್ಡು ಕೊಡ್ತಾರಲ್ಲ ನಿಮ್ ಹೆಂಡತಿಗೆ. ಯಾರು? ನಿಮ್ ಹೆಂಡತಿಗೆ 2000 ದುಡ್ಡು ಕೊಡ್ತಾರಲ್ಲ? ಬೇಡ ಸರ್, 2000 ದುಡ್ಡು ನನ್ ಬೆಳೆ ಕೊಟ್ಬಿಟ್ರೆ ನಾನು ಹೆಂಡತಿ ಮಕ್ಳ ನಾ ಸಾಕತ್ತೀನಿ ನಾನು. ಅಂದ್ರೆ ಈಗ ನೀವ್ ಹೇಳೋದು ಅವ್ರು ಬಿಟ್ಟಿದೇನು ಬೇಡ? ನಾನು ಬೇಡ, ಅವ್ರು ಬಿಟ್ಟು 1 ರೂಪಾಯಿ ನನ್ಗೆ ಬೇಡ. ನನ್ ಬೆಳೆ ಏನ್ ಬೆಳೆದೀನಿ, ಭತ್ತ ಆಗ್ಬೋದು, ಕಬ್ಬಾದು, ರಾಗಿ ಆಗ್ಬೋದು, ರೇಷ್ಮೆ ಇನ್ನೊಂದು, ಅದಕ್ಕೆ ನಿಗದಿತ ಬೆಲೆ ಕೊಟ್ಬಿಟ್ರೆ ನನ್ನ ಹೆಂಡತಿ ಮಕ್ಳು ನಾ ಸಾಕ ಆರಾಮ ಹೊಂಟೈತಿ ನಾನು. ಅಂದ್ರೆ ನೀವು ಅವರ ದುಡ್ಡು 1 ರೂಪಾಯಿ ದುಡ್ಡು ಬೇಡ ಸರ್ ನಮ್ಗೆ, ಅವ್ರ ದುಡ್ಡು. ಅಲ್ಲ ಈಗ MP ಎಲೆಕ್ಷನ್ ಬಂದಿದೆ, ನಾವು 5 ಗ್ಯಾರಂಟಿ ಕೊಟ್ಟಿದೀವಿ, ಅದರಿಂದಾಗಿ ನಮ್ಮನ್ನ ಗೆಲ್ಸಿ ಅಂತ. ನಿಮ್ ಗ್ಯಾರಂಟಿಗೆ 99 ನಿಮ್ ಗ್ಯಾರಂಟಿ ಕೊಡ್ತೀರಿ, ಜನ ಮರಳಿ ಬಿಟ್ಟೋಗ್ಬಿಟ್ಟವ್ರೆ. ನಮ್ ಬೆಳೆ ನೋಡಿ ಸರ್, ನಮ್ ರೈತ ಬೆಳೆಯ ಯಾರಿಗೋ ಗ್ಯಾರಂಟಿ ಕೊಡ್ತಾ ಇದ್ರಿ, ಯಾರಿಗೋ ತಿರ್ಗಾಡ್ಬಿಡ್ತಾರೆ. ಅದೇ ನನ್ನ ಹೆಂಡತಿನೆಲ್ಲ ದೂರ ಮಾಡಿದೀರಿ ಮತ್ತೆ ನೀವು. ಸರಿ, ಈಗ ಪ್ರಧಾನಿ ಯಾರಾಗ್ಬೇಕು? ಪ್ರಧಾನಿ ಯಾರಾಗ್ಲಿ ಸರ್, ನಾನು ಅದೆಲ್ಲ ಹೇಳ್ತಾ ಇರೋದು. ಅಲ್ಲ ಸ್ವಾಮಿ, ನಾನು ಹೇಳ್ತಿರೋದು ರಾಹುಲ್ ಗಾಂಧಿ ಆಗ್ಬೇಕಾ, ಮೋದಿ ಆಗ್ಬೇಕಾ? ನನ್ನ ಈಗಿನ ಪ್ರಕಾರ ಮೋದಿನೇ ಚಂದ ಅನಿಸ್ತದೆ.
ಯಾಕೆ ರಾಹುಲ್ ಗಾಂಧಿ ಏನಾಗಿದೆ ಸರ್ ನೀ ಹಳೆ ಹುಡುಗ ಸರ್ ಅವನು ಒಂದ್ ಗೊತ್ತಿರ ಒಂದ್ ಗೊತ್ತಿಲ್ಲ ಅವನ್ಗೆ ಸಿದ್ದರಾಮಯ್ಯ ಮಾಡ್ಬಿಟ್ರೆ ಹಿಂಗೆ ಯಾರು ಸಿದ್ದರಾಮಯ್ಯ ಮಾಡ್ಬಿಟ್ಟು ಪೂರ್ತಿ ಕರ್ನಾಟಕ ಮಾರಾಕ್ಬಿಡ್ತಾನೆ ಅಸಮ ಮಾರಾಕ್ಬಿಡ್ತಾನೆ ಕರ್ನಾಟಕ ಬಾ ಹಾ ಯಾಕೆಂದ್ರೆ ಬಸ್ ಫ್ರೀ ಕರೆಂಟ್ ಫ್ರೀ ನಿಮ್ ಹೆಡ್ತಿ ಮಕ್ಳೆಲ್ಲ ಡೈವರ್ಟ್ ಮಾಡೋದು ಫ್ರೀ ಅಂತ ಹೇಳ್ಬಿಟ್ಟು ಅವನಿಗೆ ಅವನು ಡೈವರ್ಟ್ ಮಾಡೋದು ಫ್ರೀ ನಮ್ಮ ಹೆಡ್ತಿ ಮಕ್ಳ ಹಾ ಯಾಕೆಂದ್ರೆ ಅವ್ನು ಮಾಡಿರೋ ಕೆಲ್ಸಕ್ಕ ನಮ್ ಬೆಳೆ ನೋಡಿ ಸಹ ಹೆಂಗಾಗಿದೆ ಒಣಗೋದೆ ಬೆಳಗ್ಗೆ ಭತ್ತಕ್ಕೆ ನೀರಿಲ್ಲ ಕಬ್ಬು ನೀರಿಲ್ಲ ರಾಗಿ ನೀರಿಲ್ಲ ಆ ಮೌಲ್ಯ ಅಂದ್ರೆ ಆಪ್ ಕಳ್ಸೋದ್ರೆ ಜವಾಬ್ದಾರ ಸಾ ಹೇಳಿ ಸಾ ಆಪ್ ಕಳ್ಸೋದ್ರೆ ಜವಾಬ್ದಾರಿ ಅವರು ಅದಕ್ಕೂ ಕೊಡ್ತಾರಲ್ಲ 5,000 ಕೊಡ್ತಾರ ಸತ್ತೋದ್ಮೇಲೆ ನಾನು ಎಡ್ತ ಮಕ್ಳು ಇಟ್ಟಾಕರು ಅಂದ್ರೆ ಫ್ರೀ ಕೊಡ್ತಾರಲ್ಲ ಇಂದಿರಾ ಕ್ಯಾಂಟೀನ್ ಇದೆ ಇಂದಿರಾ ಕ್ಯಾಂಟೀನ್ ಸ್ವಾಮಿ ನಾನ್ ಬದುಕಿದ್ದಾಗ ಇಂದಿರಾ ಕ್ಯಾಂಟೀನ್ ಕಳ್ಸೋಲ್ಲ ಎಲ್ಲಿ ಕಳ್ಸೋದು ನನ್ಗೆ ಗೊತ್ತಿಲ್ಲ ಇವತ್ತು ನನ್ ಮನೆ ಇಕ್ಕಿ ನಾನೇ ಉಣ್ಕಾಯ್ತ ಇಂದಿರಾ ಕ್ಯಾಂಟೀನ್ ಎಲ್ಲಿಂತಾರ ನಾನು ಹಾ ಹೇಳಿ ಸರಿ ಸರ್ ಆಯ್ತು ಸರ್ ಸ್ವಾಮಿ ನಾನ್ ಕೇಳಿದ್ದು ಮನವಿ ಮಾಡಿ ಕೇಳ್ತಾರ ಇಷ್ಟ ನಮ್ಮ ರೈತರ ಒಳಗೆ ನಾನ್ ಕೇಳ್ತಾರ ಇಷ್ಟ ಅದು JDS ಆಗ್ಬೋದು ಕಾಂಗ್ರೆಸ್ ಆಗ್ಬೋದು BJP ಅದೆಲ್ಲ ಗೊತ್ತಿಲ್ಲ ನಮ್ಮ ಬೆಳೆಗಳ ನಮ್ಗೆ ನಷ್ಟ ಆಗಿದೆ ರೈತರಿಗೆ ಅನ್ಯಾಯ ಆಗಿದೆ ನಾವು ಕೊನೆ ಫೈನಲ್ ಕೇಳ್ಕೊತಾ ಇರೋದು ನಮ್ಮ ಅನ್ಯಾಯ ತುಂಬಿಸ್ಕೊಡಿ ನಮ್ಮ ಕಷ್ಟಗಳನ್ನು ಸ್ಪಂದಿಸಿ ನಿಮ್ಮ ಕೈಳಿಗೆ ಹಾಕಳಿ ನಿಮ್ಮ ಹೊಟ್ಟೆಗೆ ಹಾಕಳಿ ನಮ್ಮ ಕಷ್ಟ ಬಾ ನಿಮ್ಮ ಹೊಟ್ಟೆಗೆ ಹಾಕಳಿ ಕುಡಿ ನೀರು ಅಂತ ಹೇಳ್ತಾರೆ ನಾವು ಮಾತಾಡೋ ಕಷ್ಟಗಳ ನಿಮ್ ಕುಡಿ ನೀರು ಅಂತ ಹೇಳ್ಕೊಳ್ಳಿ ಇಷ್ಟಲ್ದಲ್ಲಿ ನೀನೇನು ಕಳ್ತಲ್ಲ ನಮ್ಮ ಕಷ್ಟಗಳ ನೋಡಿ ನಮ್ಮ ಬೆಳೆಗಳು ಏನಾಗದೆ ನಮ್ಮ ಪರಿಸ್ಥಿತಿ ಏನಾಗದೆ ಅನ್ನೋದು ನಮ್ಮ ಕಷ್ಟ ನಮ್ಗೆ ಗೊತ್ತು ಹಗ್ಲರದ ಗೇರ್ಗೆ ಆ ಮೌಲ್ಯದಿಂದ ಕರೆಂಟ್ ಬರ್ತದೆ ಕರೆಂಟ್ ಎಷ್ಟು ಗಂಟೆ ಕೊಡ್ತೀರಾ ಸರ್ ನಿಮ್ಮ ರಾತ್ರಿ 2 ಗಂಟೆ ಕೊಟ್ಟಿದ್ರೆ 3 ಗಂಟೆ ಗೊತ್ತಿಲ್ಲ ಓಡಬೇಕು 10 ಗಂಟೆ ಕೊಟ್ಟಿದ್ರೆ 11 ಗಂಟೆ ಕೊಟ್ಟಿದ್ರೆ ಓಡಬೇಕು ಇಲ್ಲ 3 ಪಟ 4 ಪಟ ಗೊತ್ತಿಲ್ಲ ಬೆಳಗ್ಗೆ ಎಷ್ಟು ನೀವು 9 ಗಂಟೆ ಕೊಟ್ಟಿದ್ರೆ 9 ಗಂಟೆ 4 ಬೈ ಕರೆಂಟ್ ತೆಗಿತೀರಾ ಹೋಯ್ತಾ ಇದೆ ಆಯ್ಸ್ಬೇಕು ಏನ್ ಮಾಡಿದ ನಮ್ಮ ಪರಿಸ್ಥಿತಿಗಳು ನೋಡಿ ಬೆಳೆಯ ಬೋರಲ್ಲಿ ಇತ್ಕೊಂಡು 1000 ರೂಪಾಯಿ ಬಂಡವಾಳ ಹಾಕೊಂಡ್ವ ಎಲ್ಲ ಮಾಡ್ಕೊಂಡು ಬೆಳೆ ಉಳಿಸ್ಕೊಂಡ್ರೆ ನಾನು ಯಾಕೆ ಇರ್ಬೇಕು ಯಾರು ನಮ್ಗೆ ಬದುಕಬೇಕು ನೀವೇಳಿ ಅವೇ ಯಾರು ನಿಮ್ಗೆ ಬದುಕಬೇಕು ನಮ್ಗೆ ಇಷ್ಟೇ ಬೇಕಾಗಿರೋದು ಒಬ್ಬ ಸರ್ಕಾರ ಅಂದ್ರೆ ಒಬ್ಬ ಜನನಾಯಕ ನಮ್ಗೆ ಒಬ್ಬ ವ್ಯಕ್ತಿ ನಮ್ಗೆ ಹೆಲ್ಪ್ ಮಾಡ್ತಾನೆ ಸಹಾಯ ಮಾಡ್ತಾನೆ ಅನ್ನೋಸ್ಕರ ಇದು ನೀವೇ ಇಲ್ಲ ಅಂದ್ಮೇಲೆ ನೀವ್ ಏನೇನೋ ಮಾಡ್ಕೊಂಡ್ರೆ ನಮ್ಮ ರೈತರು ಕಷ್ಟ ಸುಖ ಅನುಭವ ಕಷ್ಟ ಸುಖ ವಿಚಾರಣೆ ಮಾಡೋರು ಯಾರು ನಮ್ಗೆ ನಿಮ್ MLA ಉದಯ್ ಅವ್ರು ಏನು ಮಾಡ್ತಿಲ್ವಾ ಸ್ವಾಮಿ ಎಮ್ಮೆಲೆ ನನ್ನೆ ಮಾಡಿ ಒತ್ತಾರೆ ಅವನು ಹಾ ಕೂತ್ಕೋಬೇಕು ನಿಂತ್ಕೋಬೇಕು ಅಲ್ಲ ಅವ್ನು ಹೋದ್ ಸರ್ ಕುಮಾರಸ್ವಾಮಿ ಸರ್ಕಾರನೇ ಕೆಳಗಿದವನು ಅಯ್ಯೋ ಏನಿತ್ತು ಅವ್ರೇನೋ ನಡ್ದ್ಬಿಟ್ಟಾಗ ಈಗ ನಡ್ಕೊಂಡು ಸ್ವಾಮಿಗ ಕೊಡಿಯಾಗಾರೆ ನಮ್ಮ ಬೆಳಗ್ಗೆ ಪರಿಹಾರವ ಹಂಗೋಗಿರೋಕ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.